ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಇತಿಹಾಸ ಸಬ್ಜೆಕ್ಟ್ ಪ್ರಿಪೇಟ್ರಿ ನನಗೆ ಮಾಡಲ್ ಕ್ವೆಶ್ಚನ್ ಪೇಪರ್ ಸೆಂಡ್ ಮಾಡಿದ್ದಾರೆ. ಪ್ರಿಪೇಟ್ರಿ ಪೂರ್ವ ಸಿದ್ಧತಾ ಪರೀಕ್ಷೆ 2025 ಒಂದು 2-3 ಮಾದರಿ ಪ್ರಶ್ನೆ ಪತ್ರಿಕೆ ಅದಾವೆ. ಆ ಕ್ವಶನ್ಸ್ಗಳು ಅಷ್ಟೇ ಅಬ್ಸರ್ವ್ ಮಾಡೋಣ. ಯಾವ ರೀತಿಯಲ್ಲಿ ಇಲ್ಲಿ 5 ಮಾರ್ಕ್ಸ್ನಲ್ಲಿ ಮತ್ತು 10 ಮಾರ್ಕ್ಸ್ನಲ್ಲಿ ಮತ್ತು 2 ಮಾರ್ಕ್ಸ್ನಲ್ಲಿ MCQ ಕ್ವಶನ್ಸ್ ಕಾಲಾನುಕ್ರಮ ಮತ್ತು ಮ್ಯಾಪ್ನಲ್ಲಿ ಕೇಳಿದ್ದಾರೆ ಪ್ರಶ್ನೆಗಳು. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ. ಪ್ರಯತ್ನ ನೋಡಿ, ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ನೋಡಿ, ಇಂಗ್ಲೀಷ್ ವರ್ಷನ್ ಕೂಡ ಇದೆ ಇಲ್ಲಿ ಕೆಳಗಡೆ ಆಯಿತಾ. ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, 1ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ನೋಡಿ, MCQ ಕ್ವಶನಲ್ಲಿ ನಿಮಗೆ ಯೂಸ್ ಆಗ್ಬೋದು. ಸೊ ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ ಆಯಿತಾ. 2 ಅಂಕದ ಪ್ರಶ್ನೆ, MCQ ಕ್ವಶನ್ಸ್ ಮತ್ತು ಅದೇ ರೀತಿ ಕಾಲಾನುಕ್ರಮ ಹೊಂದಿಸಿ ಬರೀರಿ ಎಲ್ಲ ನಿಮಗೆ ಯೂಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. 1ನೇ ಕ್ವಶನ್, ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ವಿವರ ನೀಡುವ ಗ್ರಂಥ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗಿವ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕಮರ್ಷಿಯಲ್ ರಿಲೇಷನ್ಸ್ ಆಫ್ ಏನ್ಷಿಯಂಟ್ ಆಫ್ ಇಂಡಿಯಾ ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ಸಿಯುಕಿ ಆಯಿತಾ. ಸಿಯುಕಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಸಿಂಧೂ ಜನರ ಪ್ರಧಾನ ದೇವತೆ ಆಯಿತಾ. ದ ಇಂಪಾರ್ಟೆಂಟ್ ಡೈಟಿ ಆಫ್ ಇಂಡಸ್ ಪೀಪಲ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಮದರ್ ಗಾಡ್ನೆಸ್ ಅಂದರೆ ಮಾತೃದೇವತೆ. ಅದೇ ರೀತಿ ಕ್ವಶನ್ ನಂಬರ್ 3, ಶಾತವಾಹನರ ರಾಜಧಾನಿ, ದ ಕ್ಯಾಪಿಟಲ್ ಆಫ್ ಶಾತವಾಹನಸ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಪ್ರತಿಷ್ಠಾನ ಆಯಿತಾ, ಪ್ರತಿಷ್ಠಾನ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿದರೂ ಪ್ರತಿ ಬಾರಿಯೂ ಹಿಂದಿರುಗಿ ಹೋದನು ಅಂತ ಪ್ರತಿಪಾದನೆಯಲ್ಲಿ ಕೊಟ್ಟಿದ್ದಾರೆ. ಕಾರಣದಲ್ಲಿ ಏನು ಕೊಟ್ಟಿದ್ದಾರೆ? ಮೊಹಮ್ಮದ್ ಗಜ್ನಿಯ ಎಲ್ಲ ದಾಳಿಗಳು ಭಾರತದ ಅರಸರು ವಿಫಲಗೊಳಿಸಿದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎ ಮತ್ತು ಆರ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಪ್ರತಿಪಾದನೆ ಕಾರಣ, ಅದು ಕರೆಕ್ಟ್ ಆಗಿದೆಯೋ ಇಲ್ಲವೋ ಅಂತ ಇಲ್ಲಿ ನಮಗೆ ಹಾಟ್ ಕ್ವಶನ್ ಕೇಳಿದ್ದಾರೆ. ಅಂದರೆ ಹೈಯರ್ ಓರಿಯೆಂಟೆಡ್ ಲೆವೆಲ್ ಒಂದು ಕ್ವಶನ್ ಕೇಳಿದ್ದಾರೆ. ಹಾಟ್ ಕ್ವಶನ್ ಅಂತ ನಾವು ಕರೀತೀವಿ. MCQ ಕ್ವಶನಲ್ಲಿ ಈ ರೀತಿ ಕ್ವಶನ್ಸ್ ಬರುತ್ತೆ, ಒಂದಾದರೂ ಬಂದೇ ಬರುತ್ತೆ, ಡೋಂಟ್ ವರಿ. ಸೊ ಇಲ್ಲಿ ಕಾರಣ ಕೊಟ್ಟಿದ್ದಾರೆ, ಮೊಹಮ್ಮದ್ ಗಜ್ನಿಯ ಎಲ್ಲ ದಾಳಿಗಳನ್ನು ಭಾರತದ ಅರಸರು ವಿಫಲಗೊಳಿಸಿದರು ಅಂತ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಎ ಮತ್ತು ಬಿ ಎರಡೂ ಸರಿಯಾಗಿದೆ, ಆದರೆ ಬಿಯು ಎನ ಸರಿಯಾದ ವಿವರಣೆ ಅಲ್ಲ ಅಂತ ಬರಿಬೇಕು ಆಯಿತಾ. ಬೋತ್ ಎ ಬಿ ಆರ್ ಕರೆಕ್ಟ್, ಟ್ರೂ, ಬಟ್ ಬಿ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಅಂತ ಆಯಿತಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಎರಡೂ ಸರಿಯಾಗಿವೆ, ಆದರೆ ಬಿಯು ಎನ ಸರಿಯಾದ ವಿವರಣೆ ಅಲ್ಲ ಅಂತ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ರಾಷ್ಟ್ರೀಯ ಚಳುವಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಿಗಾರ್ಡಿಂಗ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಈಸ್ ಕರೆಕ್ಟ್ಲಿ ಮೆಥಡ್ ಅಂತ ಕೇಳಿದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರ್ದಾರ್ ಪಟೇಲ್ ಭಾರತೀಯ ರಾಷ್ಟ್ರೀಯ ಸೇನೆ, ಸರ್ದಾರ್ ಪಟೇಲ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಯಿತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ ಇವಾಗ ಆರ್ ನೋಡೋಣ. ಅಂದರೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಆವರಣದಲ್ಲಿ ಕೊಟ್ಟಿರುವಂತಹ ಖಾಲಿ ಬಿಟ್ಟ ಸ್ಥಳನ ನಾವು ಭರ್ತಿ ಮಾಡಿ ತುಂಬಬೇಕಾಗಿರುತ್ತೆ. ಸೊ ಇಲ್ಲಿ ನಮಗೆ ಮೇಲುಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಇಲ್ಲಿ ನಾವು ಕರೆಕ್ಟ್ ಆನ್ಸರ್ ಹುಡುಕಬೇಕು. ಬುದ್ಧ ಚರಿತವನ್ನು ಬರೆದವರು ಆಯಿತಾ. ಬುದ್ಧಾಸ್ ಚರಿತ್ರ ವಾಸ್ ರಿಟರ್ನ್ ಬೈ, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಅಶ್ವಘೋಷ. ಅಲ್ಲಿ ಮೇಲುಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದು 6ನೇದಾಗಿರುತ್ತೆ. ಇವಾಗ 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ಮಧ್ಯವರ್ತಿಗಳಿಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವ ಪದ್ಧತಿಗೆ ರೈತವಾರಿ ಪದ್ಧತಿ ಆಯಿತಾ. 50% ರೆವೆನ್ಯೂ ಪೇಡ್ ಬೈ ಫಾರ್ಮರ್ಸ್ ವಿಥೌಟ್ ಮೆಡಿಟರ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ರೈತವಾರಿ ಪದ್ಧತಿ ಆಯಿತಾ, ರೈತವಾರಿ ಸಿಸ್ಟಮ್. ಇವಾಗ ಕ್ವಶನ್ ಇದು 6ನೇದು, ಇದು 7ನೇದು ಆಯಿತಾ. ಇವಾಗ 8ನೇ ಪ್ರಶ್ನೆಗೆ ಆನ್ಸರ್ ನೋಡೋಣ. ಬಹುಮನಿ ಮನೆತನದ ಸ್ಥಾಪಕ, ದ ಫೌಂಡರ್ ಆಫ್ ಬಹುಮನಿ ವಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲ್ಲಾವುದ್ದೀನ್ ಹಸನ್ ಗಂಗು ಆಯಿತಾ. ಇದು 8ನೇದು ಆನ್ಸರ್, ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಅಲ್ಲಾವುದ್ದೀನ್ ಹಸನ್ ಗಂಗು ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 9 ನೋಡೋಣ. ಇವಾಗ ಇದು 8ನೇದು. ಇವಾಗ ಕ್ವಶನ್ ನಂಬರ್ 9, ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿದ ಭಾರತೀಯ ಅರಸ, ದ ಫಸ್ಟ್ ಇಂಡಿಯನ್ ರೂಲರ್ ಟು ಅಕ್ಸೆಪ್ಟ್ ದ ಸಬ್ಸಿಡಿಯರಿ ಅಲಯನ್ಸ್ ವಾಸ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ಇಮ್ಮಡಿ ಪುಲಿಕೇಶಿ ಅಂದರೆ ಪುಲಿಕೇಶಿ ಆಯಿತಾ. 9ನೇ ಪ್ರಶ್ನೆಗೆ ಆನ್ಸರ್ ಪುಲಿಕೇಶಿ. ಅದೇ ರೀತಿ 10ನೇ ಪ್ರಶ್ನೆ, ಈಸೂರು ಕೊಟ್ಟರು ಈಸೂರು ಕೊಡೆಯು ಎಂಬುದು ಡ್ಯಾಶ್ ಚಳುವಳಿಯ ಘೋಷಣೆ ಆಯಿತಾ. ಈಸೂರು ಕೊಟ್ಟರು ಈಸೂರು ಕೊಡೆಯು
ಸ್ಲೋಗನ್ ವಾಸ್ ಪಾಪ್ಯುಲರ್ ಡ್ಯೂರಿಂಗ್ ಡ್ಯಾಶ್ ಮೂಮೆಂಟ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಅಲ್ಲಿ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿ. ಆಯಿತಾ, ಭಾರತ ಬಿಟ್ಟು ತೊಲಗಿ ಚಳುವಳಿ. ಆಯಿತಾ, ಇಲ್ಲಿ ಕೊನೆಯಲ್ಲಿದೆ ನೋಡಿ, ಭಾರತ ಬಿಟ್ಟು ತೊಲಗಿ ಚಳುವಳಿ. ಆಯಿತಾ, ಸೊ ಅದೇ ರೀತಿ ಇವಾಗ MCQ ಕ್ವಶನ್ ನೋಡಿದ್ದೀವಿ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡಿದ್ದೀವಿ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ. ನೋಡಿ, ಈ MCQ ಕ್ವಶನ್ಸ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ ಬಹಳ ಯೂಸ್ ಆಗುತ್ತೆ. ಪ್ಲಸ್ ನಿಮಗೆ ಕಾಲಾನುಕ್ರಮ ಪ್ರಶ್ನೆ ಆಗಿರ್ಬೋದು, ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿರ್ಬೋದು, ಸಾಮಾನ್ಯ 1 ಅಂಕದ ಪ್ರಶ್ನೆಗಳಾಗಿರ್ಬೋದು, ನಿಮಗೆ ಯೂಸ್ ಆಗುತ್ತೆ. ನಿಮ್ಮ ಕಾಲೇಜಿನಲ್ಲಿ ನಡೆಸುವಂಥ ಪ್ರಿಪೇಟರಿ ಎಕ್ಸಾಮ್ ಆಗಿರ್ಬೋದು, ನಿಮ್ಮ ಕಾಲೇಜಿನಲ್ಲಿ ಯಾವುದೇ ಒಂದು ಟೆಸ್ಟ್ನಲ್ಲಿ ಆಗಿರ್ಬೋದು, ಫೈನಲ್ ಎಕ್ಸಾಮ್ನಲ್ಲಿ ಆಗಿರ್ಬೋದು. ಆರ್ಯಭಟ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಆರ್ಯಭಟ. ಆಯಿತಾ, ಆರ್ಯಭಟ ಇದಕ್ಕೆ ಆನ್ಸರ್ ಆಗಿರುತ್ತೆ ಸೂರ್ಯ ಸಿದ್ಧಾಂತ. ಆಯಿತಾ, ಸೂರ್ಯ ಸಿದ್ಧಾಂತ. ಅದೇ ರೀತಿ ಹರ್ಷವರ್ಧನ ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ತರ ಫತೇಶ್ವರ. ಆಯಿತಾ, ಉತ್ತರ ಫತೇಶ್ವರ. ರಾಣಾ ಪ್ರತಾಪ್ ಸಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಹಲ್ದಿ ಘಾಟ್ ಕದನ. ಆಯಿತಾ, ಅದೇ ರೀತಿ ಚಿಕ್ಕ ದೇವರಾಜ್ ಒಡೆಯರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ನವಕೋಟಿ ನಾರಾಯಣ. ಆಯಿತಾ, ಚಿಕ್ಕ ದೇವರಾಜ್ ಒಡೆಯರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ನವಕೋಟಿ ನಾರಾಯಣ. ಅದೇ ರೀತಿ ಎಸ್ ನಿಜಲಿಂಗಪ್ಪ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ, ದ ಫಸ್ಟ್ ಚೀಫ್ ಮಿನಿಸ್ಟ್ರಿ ಆಫ್ ಮೈಸೂರು ಸ್ಟೇಟ್, ನಿಜಲಿಂಗಪ್ಪ. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ಆರ್ಯರ ಕಾಲದಲ್ಲಿ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಉಪನಯನ. ಆಯಿತಾ, ಉಪನಯನ ಸೆರೆಮನಿ. ಆಯಿತಾ, ಅದೇ ರೀತಿ ಕ್ವಶನ್ ನಂಬರ್ 12 ಆಯಿತು. ಇವಾಗ ಕ್ವಶನ್ ನಂಬರ್ 13 ನೋಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಉಪನಯನ ಇದು ಆನ್ಸರ್ ಆಗಿರುತ್ತೆ. ಇಂಗ್ಲೀಷ್ ವರ್ಷನ್ ಕೂಡ ಸೇಮ್, ಅದು ಉಪನಯನ ಅಂತ, ಸೆರೆಮನಿ. ಗುಪ್ತರ ಕಾಲದ ಕಬ್ಬಿನ ಸ್ತಂಭ ಕಂಡು ಬಂದಿರುವ ಎಲ್ಲಿ ಅಂತ, ಕಂಡು ಬಂದಿರುವುದು ಎಲ್ಲಿ, ದೆಹಲಿ ಅಂತ. ಇನ್ ವಿಚ್ ಪ್ಲೇಸ್ ಈಸ್ ದ ಐರನ್ ಪಿಲ್ಲರ್ ಆಫ್ ದ ಗುಪ್ತಾ ಏಜ್ ಫೌಂಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ದೆಹಲಿ. ಕ್ವಶನ್ ನಂಬರ್ 14, ಹೊಯ್ಸಳರ ಕಾಲದಲ್ಲಿ ನಾಟ್ಯ ಸರಸ್ವತಿ ಎಂದು ಪ್ರಖ್ಯಾತರಾಗಿದ್ದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹೂ ವಾಸ್ ಫೇಮಸ್ ದ ನಾಟ್ಯ ಸರಸ್ವತಿ ಡ್ಯೂರಿಂಗ್ ಹೊಯ್ಸಳ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ 14ಕ್ಕೆ ಶಾಂತಾಳ ದೇವಿ. ಆಯಿತಾ, ಶಾಂತಾಳ ದೇವಿ. ಕ್ವಶನ್ ನಂಬರ್ ನೆಕ್ಸ್ಟ್, ಕ್ವಶನ್ ನಂಬರ್ 15, ಬಸವೇಶ್ವರಿಗೆ ರಾಜಾಶ್ರಯ ನೀಡಿದ ಕಲ್ಚೂರಿ ಅರಸ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ದ್ವಿತೀಯ ಬಿಜ್ಜಳ. ಬಿಜ್ಜಳ ದ್ವಿತೀಯ ಅಂದರೆ ದ್ವಿತೀಯ ಬಿಜ್ಜಳ ಅಂತ. ಅದೇ ರೀತಿ ಕ್ವಶನ್ ನಂಬರ್ 16, ಪುನಃ ಒಪ್ಪಂದದ ಯಾವ ವರ್ಷ ಸಹಿ ಹಾಕಲ್ಪಟ್ಟಿತು, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಆಯಿತಾ, ವೆನ್ ವಾಸ್ ದ ಪುನಃ ಪಾಟ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ 1932 ಅಂದರೆ 1932ರಲ್ಲಿ. ಇವಾಗ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ. ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ನೇಮ್ ಎನಿ 2 ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯನ್ ಅಂತ ಕೇಳಿದ್ದಾರೆ. ಆಯಿತಾ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಆಯಿತಾ, ಹಿಮಾಲಯ ಪರ್ವತಗಳು, ದಕ್ಷಿಣ ಪೀಠ ಭೂಮಿ, ಯಾವುದಾದ್ರೂ 2 ಬರೀರಿ. ಹಿಮಾಲಯ ಪರ್ವತಗಳು, ದಕ್ಷಿಣ ಪೀಠ ಪರ್ವತ. ಇದು 17ನೇ ಪ್ರಶ್ನೆಗೆ ಆನ್ಸರ್ ಆಯಿತು. 18ನೇ ಪ್ರಶ್ನೆಗೆ ಆನ್ಸರ್ ಪ್ಯಾಲಿಯೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ ಅಂತ. ಸಿಂಧೂ ಜನರ ಯಾವುದಾದ್ರೂ 2 ಆಮದುಗಳನ್ನು ತಿಳಿಸಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಮೂಲ್ಯ ಕಲ್ಲುಗಳು ಮತ್ತು ಲೋಹಗಳು. ಆಯಿತಾ, ಅದೇ ರೀತಿ ಕ್ವಶನ್ ನಂಬರ್ 19 ಆಯಿತು. ಕ್ವಶನ್ ನಂಬರ್ 20, ಕೌಟಿಲ್ಯ ಯಾರು? ಕೌಟಿಲ್ಯ ಅಂದರೆ ಚಾಣಕ್ಯ, ಅವನ ಪ್ರಸಿದ್ಧ ಕೃತಿ ಅರ್ಥಶಾಸ್ತ್ರ. 4ನೇ ಬೌದ್ಧ ಮಹಾಸಮ್ಮೇಳನವನ್ನು ಏಕೆ ನಡೆಸಲಾಯಿತು? ಆಯಿತಾ, ಕ್ರಿಸ್ತ 1ನೇ ಶತಮಾನದಲ್ಲಿ ಕಾಶ್ಮೀರ್ ಅಂತ ಬರೀರಿ. ಆಯಿತಾ, ಅದೇ ರೀತಿ ಕ್ವಶನ್ ನಂಬರ್ 32, ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾವುದಾದರೂ 2 ಉತ್ತರ ಭಾರತದ ರಾಜರುಗಳನ್ನು ಹೆಸರಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ರುದ್ರದೇವ ಮತ್ತು ಗಣಪತಿ ರಾಗ. ಗಣಪತಿ ರಾಗ ಮತ್ತು ರುದ್ರದೇವ ಮತ್ತು ಗಣಪತಿ ರಾಗ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ ಆನ್ಸರ್ಸ್ ಮತ್ತು ಪ್ರಶ್ನೆಗಳು. ಆಯಿತಾ, ಇಲ್ಲಿ ಪ್ರಶ್ನೆಗಳು ಅದಾವೆ ಅಲ್ಲಿ ಇಂಗ್ಲೀಷ್ ವರ್ಷನ್. ಕ್ವಶನ್ ನಂಬರ್ 23, ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ಆಯಿತಾ, ಹೂ ಕ್ರಿಯೇಟೆಡ್ ದ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಆ್ಯಂಡ್ ವೇರ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಚಾವುಂಡರಾಯನು ಶ್ರವಣ ಬೆಳಗೋಳ. ಆಯಿತಾ, ಆನ್ಸರ್ ಆಗಿರುತ್ತೆ. ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಚಿನ್ನಕೇಶವ ದೇವಾಲಯ. ಅದೇ ರೀತಿ ಚಿನ್ನಕೇಶವ ದೇವಾಲಯ
ಮತ್ತು ಹೊಯ್ಸಳೇಶ್ವರ ದೇವಾಲಯಗಳು ಅಥವಾ ಹಳೆಬೇಡು ದೇವಾಲಯಗಳು ಯಾವುದಾದ್ರೂ ಎರಡು ಬರೀರಿ ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 25 ತೋದರಮಲ್ಲನ ಬಂದೋಬಸ್ತು ಪದ್ಧತಿ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಜಮೀನು ಅಳತೆ ಮತ್ತು ವರ್ಗೀಕರಣದ ಆಧಾರದ ಮೇಲೆ ಹೇರಲಾದ ಭೂ ವ್ಯವಸ್ಥೆಯಾಗಿದೆ ಅಂತ. ಅದೇ ರೀತಿ ಕ್ವಶನ್ ನಂಬರ್ ಇವಾಗ 25 ಆಯಿತು. ಕ್ವಶನ್ ನಂಬರ್ 26 ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು ಯಾವುವು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಚೌತ್ ಒಂದನೇದು, ಅದೇ ರೀತಿ ಸರ್ದೇಶ್ಮುಖಿ ಇದು ಎರಡನೇದು, ಸರ್ದೇಶ್ಮುಖಿ ಮತ್ತು ಚೌತ್. ಅದೇ ರೀತಿ ಕ್ವಶನ್ ನಂಬರ್ 27 ದೈವತ್ವ ಮತ್ತು ಅದೇವತ್ವ ಸಿದ್ಧಾಂತದ ನಡುವಿನ ವ್ಯತ್ಯಾಸ ಕೇಳಿದರೆ. ಮೊದಲಿಗೆ ದೈವತ್ವದಲ್ಲೇ ನೋಡಿ ದೇವರು ಮತ್ತು ಆತ್ಮ ಪ್ರತ್ಯೇಕ, ಅದೇ ರೀತಿ ಅದೇವತ್ವದಲ್ಲಿ ದೇವರು ಮತ್ತು ಆತ್ಮ ಏಕ ಸಮಾನ ಅಂತ. ಭಾರತದಲ್ಲಿ ಪೋರ್ಚುಗೀಸರ ಅಧಿಕಾರದ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಕ್ವಶನ್ ನಂಬರ್ 26ಕ್ಕೆ ಆನ್ಸರ್ ಕ್ವಶನ್ ನಂಬರ್ 28ಕ್ಕೆ ಆನ್ಸರ್ ಬ್ರಿಟಿಷ್ ಡಚ್ ನೋಡಿ, ಬ್ರಿಟಿಷ್ ಮತ್ತು ಡಚ್ ಶಕ್ತಿ ಏರಿಕೆ, ಆಕಾರಕ್ಷಮ ಆಡಳಿತ. ಕ್ವಶನ್ ನಂಬರ್ 29 ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಎನ್ಫೀಲ್ಡ್ ಎಂಬ ಹೊಸ ಬಂದೂಕನ್ನು ಪರಿಚಯಿಸಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದಂಗೆ ಎದ್ದವು ಅಂತ. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ 5 ಅಂಕದ ಪ್ರಶ್ನೆಯಲ್ಲಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಡಿಸ್ಕ್ರೈಬ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳಾಸ್. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ತಾಳಿಕೋಟೆ ಕೊಟ್ಟಿದ್ದಾರೆ, ನಿಮಗೆ ಕ್ಲಾಸಿಕ್ ಕದನ ಕೇಳಬಹುದು. ಕಾರಣಗಳು ಮತ್ತು ಪರಿಣಾಮಗಳು ನೋಡ್ಕೊಳ್ಳಿ. ಇಲ್ಲಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ರಾಮಾನುಜಾಚಾರ್ಯ ಜೀವನ ಮತ್ತು ಬೋಧನೆಗಳು, ಇಲ್ಲಾಂದರೆ ಶಂಕರಾಚಾರ್ಯ ಜೀವನ ಮತ್ತು ಬೋಧನೆಗಳು ನೋಡ್ಕೊಳ್ಳಿ. ಇಲ್ಲಿ ಕರ್ನಾಟಕದ ಏಕೀಕರಣ ಸಮಯದಲ್ಲಿ ಕನ್ನಡಿಗರಲ್ಲಿ ಏಕತೆಯನ್ನು ಮೂಡಿಸಲು ಕಾರಣವಾದ ಅಂಶಗಳನ್ನು ಗುರುತಿಸಿ, ಇಲ್ಲಾಂದರೆ ಕರ್ನಾಟಕದ ಏಕೀಕರಣದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಪ್ರಶ್ನೆ. ಕರ್ನಾಟಕ ಯೂನಿಫಿಕೇಶನ್ ಪ್ರಶ್ನೆ ಅಂತ ಇದೆ ನೋಡಿ, ಅದೊಂದು ಪ್ರಶ್ನೆ. ಇಲ್ಲಾಂದರೆ ಭಾರತದ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಪ್ರಶ್ನೆ ಆಗಿರಬಹುದು. ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ. ಈ ಕ್ವಶನ್ಸ್ಗಳು ಮತ್ತೆ ನಿಮಗೆ ಬಹಳ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು. ಯಾವುದು? ಸರ್ ಎಂ ವಿಶ್ವೇಶ್ವರಯ್ಯನನ್ನು ಆಧುನಿಕ ಮೈಸೂರಿನ ನಿಮಾರ್ತ ಎಂದು ಏಕೆ ಕರೆಯಲಾಗಿದೆ? ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿಶ್ಲೇಷಿಸಿ. ಭಾರತ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ. ಇಲ್ಲಿ ನಿಮಗೆ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಯಾವುದು ಪ್ರಶ್ನೆ ಕೊಟ್ಟಿದ್ದಾರೆ? ಇಲ್ಲಿ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ, ಇಲ್ಲಾಂದರೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳು. ಆ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಏಕೆ ಕರೆಯಲಾಗಿದೆ? ಆ ಒಂದು ಪ್ರಶ್ನೆ 10 ಅಂಕದ ಪ್ರಶ್ನೆಯಲ್ಲಿ. ಸೊ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮ್ಯಾಪ್ನಲ್ಲಿ ಹರಪ್ ಕೇಳಿದ್ದಾರೆ, ಬದಾಮಿ ಆಯಿತಾ, ಮೀರತ್, ಬಾಂಬೆ, ಶ್ರೀರಂಗಪಟ್ಟಣ ಆಗಿರ್ಬೋದು, ಮತ್ತು ಅದೇ ರೀತಿ ಕಂಚಿ ಆಗಿರ್ಬೋದು ಆಯಿತಾ, ಮತ್ತು ಅದೇ ರೀತಿ ಹಳೆಬೇಡು ಆಗಿರ್ಬೋದು, ಇಲ್ಲಾಂದರೆ ದಂಡಿ ಆಗಿರ್ಬೋದು, ಅದು ಕೂಡ ಇಂಪಾರ್ಟೆಂಟ್ ದಂಡಿ, ಮತ್ತು ಪಾಟಲಿಪುತ್ರ ಆಯಿತಾ, ಮತ್ತು ಅದೇ ರೀತಿ ಬದಾಮಿ ಅಂತರೂ ಕೊಟ್ಟಿದ್ದಾರೆ ಆಯಿತಾ. ಸೊ ಮೇನ್ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಸ್ಥಳಗಳಲ್ಲಿ ಆಯಿತಾ. ಒಂದನೇದು ಯಾವುದಾಗುತ್ತೆ? 3ನೇ ಬೌದ್ಧ ಸಮ್ಮೇಳನ ಆಗುತ್ತೆ ಆಯಿತಾ. 2ನೇದು ಯಾವುದಾಗುತ್ತೆ? ಬಿದರ್ನಲ್ಲಿ ಮದ್ರಸಾ ನಿರ್ಮಾಣ ಆಗುತ್ತೆ. 3ನೇದು ಯಾವುದಾಗುತ್ತೆ? ಬೆಂಗಳೂರು ನಿರ್ಮಾಣ ಆಯಿತಾ. 4ನೇದು ಉಡನ್ ವರದಿ ಆಯಿತಾ. ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಅಬ್ಸರ್ವ್ ಮಾಡಿ. ಬುದ್ಧನೆಂದರೆ ಯಾರು ಆಯಿತಾ. ಬುದ್ಧ ಮೀನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಜ್ಞಾನಿ ಎಂದರ್ಥ ಆಯಿತಾ. ಇವಾಗ ಅದೇ ರೀತಿ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲು, ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಸ್ಟೋನ್ ಯೂಸ್ಡ್ ಬೈ ಪ್ಯಾಲೋಲಿಥಿಕ್ ಮ್ಯಾನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ವಾರ್ಟರ್ ಜೈಟ್ ಆಯಿತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ 2ನೇ ಪ್ರಶ್ನೆಗೆ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ವಿಜಯನಗರದ ಸಾಮಂತರಲ್ಲ? ಇಲ್ಲಿ ಪ್ರಶ್ನೆ ಕೇಳಿದರೆ ಹೂ ಅಮಾಂಗ್ ದ ಫಾಲೋಯಿಂಗ್ ವೇರ್ ನಾಟ್ ಸಬ್ ಆರ್ಡಿನೇಟ್ಸ್ ಆಫ್ ವಿಜಯನಗರ? ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ನಂತರದ ಚಾಲುಕ್ಯರು, ಲೇಟರ್ ಚಾಲುಕ್ಯಾಸ್. ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಹಾಕಿದವರು? ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದನು. ಹಿಂದೂ ಮುಸ್ಲಿಮರ ನಡುವೆ ಒಡಕು ಉಂಟು ಮಾಡುವುದು? ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದಿಲ್ಲ ಪ್ರತಿಪಾದನೆದಲ್ಲಿ ಎ ಆಗಿರ್ಬೋದು ಮತ್ತು ಕಾರಣ ಆರ್ ಆಗಿರ್ಬೋದು ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಬಿಯು ಎನ ಸರಿಯಾದ ಹೇಳಿಕೆಯಾಗಿದೆ, ಅಂದರೆ ವಿವರಣೆಯಾಗಿದೆ ಅಂತ ಆಯಿತಾ. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಮತ್ತು ಖಾಲಿ ಬಿಟ್ಟ ಸ್ಥಳ ನೋಡಿ. ಇವಾಗ 5ನೇ ಪ್ರಶ್ನೆಗೆ ಆನ್ಸರ್ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಮತ್ತು ಬಿಯು ಎನ ಸರಿಯಾದ ವಿವರಣೆಯಾಗಿದೆ ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವಾಗ 6ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ಕುಡುವೈಲ್ ಎಂದರೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಅದೃಷ್ಟ ಪದ್ಧತಿ ಆಯಿತಾ, ಲಕ್ಕಿ ಡ್ರಾ ಕುಡುವೈಲ್ ಮೀನ್ಸ್ ಆಯಿತಾ. ಅದೇ ರೀತಿ ಹೊಯ್ಸಳರ ರಾಜಧಾನಿ ಕ್ಯಾಪಿಟಲ್ ಆಫ್ ಹೊಯ್ಸಲಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸಸೆ ಊರು ಅಂತ ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 6 ಆಯಿತು, 7 ಆಯಿತು, 8
ಗೋಲ್ ಗುಮ್ಮಟ್ ನಿರ್ಮಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಗೋಲ್ ಗುಮ್ಮಜ್ ವಾಸ್ ಬಿಲ್ಡ್ ಬೈ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಬ್ರಾಹಿಂ ಆದಿಲ್ ಶಾ. ಅಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಇಬ್ರಾಹಿಂ ಆದಿಲ್ ಶಾ ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 6 ಆಯಿತು, 7 ಆಯಿತು, 8 ಆಯಿತು. ಇವಾಗ 9, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಯಿತಾ ದಾದಾಬಾಯಿ ನೊರೋಜೆ ಆಯಿತಾ. ದ ಥಿಯರಿ ಆಫ್ ವೆಲ್ತ್ ಆಫ್ ಡ್ರೇನ್ ಪುಟ್ ಫೋರ್ತ್ ಬೈ, ಇದಕ್ಕೆ ಆನ್ಸರ್ ಆಗಿರುತ್ತೆ ದಾದಾಬಾಯಿ ನೊರೋಜೆ. ಅದೇ ರೀತಿ ಭಾರತದ ಉಕ್ಕಿನ ಮನುಷ್ಯ, ದ ಐರನ್ ಮ್ಯಾನ್ ಆಫ್ ಇಂಡಿಯಾ, ಸರ್ದಾರ್ ವಲ್ಲಭಾಯ್ ಪಟೇಲ್. ಇಲ್ಲಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, MCQ ಕ್ವಶನ್ ಆಯಿತು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಕಲ್ಹನ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ ರಾಜತರಂಗಿಣಿ ಆಯಿತಾ. ರಾಜತರಂಗಿಣಿ ನಾನು ಹೇಳಿದ್ದೆ, ಇವೆಲ್ಲ ಹೇಳಿದ್ದೆ ನಾನು ಆಲ್ರೆಡಿ 80/80 ನಲ್ಲಿ ಎಲ್ಲವೂ ಹೇಳಿದೆ ನೋಡಿ, ಅವೇ ರಿಪೀಟ್ ಆಗಿದೆ ಇಲ್ಲಿ. ಹರಿಸೇನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕೊನೆಯಲ್ಲಿ ಇದೆ ನೋಡಿ. ಅಳಿಯ ರಾಮರಾಯ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಳಿಯ ರಾಮರಾಯ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ತಾಳಿಕೋಟೆ ಕದನ ಆಯಿತಾ. ಅದೇ ರೀತಿ ಶಿವಾಜಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಷ್ಟದಿಗ್ಗಜರು, ಆಪ್ಷನ್ 3 ಇದೆ ನೋಡಿ. ಅದೇ ರೀತಿ ನೋಡಿ ಕ್ಯಾಪ್ಟನ್ ಲಕ್ಷ್ಮಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಲೀಡರ್, ಅಂದರೆ ಲೀಡರ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ, ಅಂದರೆ ವುಮೆನ್ಸ್ ವಿಂಗ್, ಅಂದರೆ ಮಹಿಳಾ ವಿಭಾಗದ ನಾಯಕಿ ಅಂತ. ಸೊ ಇವಾಗ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಆನ್ಸರ್ ಶೋ ಆಗ್ತಾ ಇರುತ್ತೆ. ಉತ್ಖನನ ಎಂದರೇನು, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಬಳಸುವ ಸಾಧನ. ಆರ್ಯರು ಯಾವುದನ್ನು ಸಂಪತ್ತು ಎಂದು ಪರಿಗಣಿಸಿದರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಜಾನುವಾರುಗಳನ್ನು ಆಯಿತಾ. ಕಾನಿಷ್ಕನಿಂದ ಸೋಲಿಸಲ್ಪಟ್ಟ ಚೀನಾದ ಸೇನಾನಿಯನ್ನು ಹೆಸರಿಸಿ ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಪಾನ್ ಚೌ. ಅದೇ ರೀತಿ ಕ್ವಶನ್ ನಂಬರ್ 15, ಸಿಖ್ ಧರ್ಮದ ಸ್ಥಾಪಕರು ಯಾರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಗುರುನಾಯಕ್. KPCCಯನ್ನು ವಿಸ್ತರಿಸಿ ಅಂದಿದ್ದಾರೆ, KPCC ಇದಕ್ಕೆ ಆನ್ಸರ್ ಆಗಿರುತ್ತೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ನೋಡಿ 2 ಅಂಕದ ಪ್ರಶ್ನೆಯಲ್ಲಿ ನಾನು ಏನು ಡಿಸ್ಕಷನ್ ಮಾಡಿದೆ ನೋಡಿ 2 ಮಾರ್ಕ್ಸ್ನಲ್ಲಿ, ಅವೇ ಕ್ವಶನ್ಸ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕಿದೆ, ರಿಪೀಟ್ ಆಗಿದೆ ಕ್ವಶನ್ಸ್ಗಳು. ವೆರಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಯಲ್ಲಿ. ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸ, ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ, ಕಾಳಿದಾಸನ ಯಾವುದಾದರೂ 2 ನಾಟಕಗಳನ್ನು ಹೆಸರಿಸಿ ಆಯಿತಾ. ಇವೆಲ್ಲ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 1ನೇ ರಾಜೇಂದ್ರ ಚೋಳನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ ಆಯಿತಾ. ಅದೇ ರೀತಿ ಹರ್ಷವರ್ಧನ ಯಾವುದಾದರೂ 2 ಸಾಹಿತ್ಯಗಳನ್ನು ಕೃತಿಗಳನ್ನು ಹೆಸರಿಸಿ ಆಯಿತಾ. ಎಲ್ಲ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಆಯಿತಾ. ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. 80/80 ವಿಡಿಯೋ ಏನು ಹೇಳಿದ್ದೀನಲ್ಲ ಅಲ್ಲಿ ಕೊಟ್ಟಿರುವಂಥ 2 ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ 5 ಮಾರ್ಕ್ಸ್ನಲ್ಲಿ ಅಬ್ಸರ್ವ್ ಮಾಡಿ, ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಟೌನ್ ಪ್ಲಾನಿಂಗ್ ಆಫ್ ಇಂಡಸ್ ಸಿವಿಲೈಸೇಷನ್. ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿ. ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಗಾಂಧಾರ್ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಮೊಹಮ್ಮದ್ ಗವಾನನ ಸಾಧನೆಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಅಬ್ಸರ್ವ್ ಮಾಡಿ, ಮೊಹಮ್ಮದ್ ಗವಾನನ ಸಾಧನೆಗಳನ್ನು ಕುರಿತು ಇಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಅಂತ ಇಲ್ಲಿ ನಿಮಗೆ ಕೇಳಿದ್ದಾರೆ. ಮಧ್ಯಕಾಲೀನ ಯುಗದಲ್ಲಿ ಮತ್ತು ಪ್ರಾಚೀನ ಯುಗದಲ್ಲಿ ಮತ್ತು ಅದೇ ರೀತಿ ಆಧುನಿಕ ಯುಗದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಗಳು ಕೇಳಲಾಗೋದು ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ರಾಜಾರಾಮ್ ಮೋಹನ್ ಅವರ ಪಾತ್ರ ಕೇಳಿದ್ದಾರೆ ಆಯಿತಾ. ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಈ ಒಂದು ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಏನಿಲ್ಲ, ಬಟ್ ಇಲ್ಲಿ ಯಾವ ಇಂಪಾರ್ಟೆಂಟ್ ನಾನು ಹೇಳಿದ್ದೇನೆ 5 ಮಾರ್ಕ್ಸ್ನಲ್ಲಿ 10 ಮಾರ್ಕ್ಸ್ನಲ್ಲಿ ಆ ಕ್ವಶನ್ಸ್ಗಳು ಅಬ್ಸರ್ವ್ ಮಾಡಿ ಆಯಿತಾ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 5 ಮಾರ್ಕ್ಸ್ನಲ್ಲಿ ಆಲ್ರೆಡಿ ನಾವು ನೋಡಿದ್ದೀವಿ ಇವಾಗ ಆಯಿತಾ. ಇವಾಗ 10 ಮಾರ್ಕ್ಸ್ನಲ್ಲಿ ಕ್ವಶನ್ಸ್ಗಳು ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ ಇಲ್ಲಿ ಆಯಿತಾ. 10 ಮಾರ್ಕ್ಸ್ನಲ್ಲಿ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಅಶೋಕ. ಪ್ರಶ್ನೆ ನೋಡ್ಕೊಳ್ಳಿ, ಇದು ಕ್ಯಾಶುವಲ್ ಆಗಿ. ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಪರ್ಸನಲ್ ಆಫ್ ಅಕ್ಬರ್, ಅಂದರೆ ವ್ಯಕ್ತಿತ್ವ ಮತ್ತು ಸಾಧನೆಗಳು ಅಕ್ಬರ್ನ ಬಗ್ಗೆ. ಈ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊಳ್ಳಿ ಯಾಕೆ ರಿಪೀಟ್ ಆಗ್ತಾ ಇದೆ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಕ್ರೈಬ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ರಾಷ್ಟ್ರಕೂಟಸ್. ಸರ್ ಎಂ ವಿಶ್ವೇಶ್ವರಯ್ಯ ಈಸ್ ಕಾಲ್ಡ್ ದ ಮೇಕರ್ ಆಫ್ ಮಾಡರ್ನ್ ಮೈಸೂರು. ಎಕ್ಸ್ಪ್ಲೇನ್. ಈ ಒಂದು ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನನ್ನು ಮೈಸೂರಿನ ನಿಮಾರ್ತೆ ಎಂದು ಏಕೆ ಕರೆಯಲಾಗಿದೆ, ಈ ಒಂದು ಪ್ರಶ್ನೆ. ಮೊಹಮ್ಮದ್ ಬಿನ್ ತುಘಲಕ್ನ ಪ್ರಶ್ನೆ 10 ಅಂಕದ ಪ್ರಶ್ನೆಯಲ್ಲಿ ಎಕ್ಸ್ಪೆರಿಮೆಂಟಲ್ ಆಫ್ ಮೊಹಮ್ಮದ್ ಬಿನ್. ಅದೇ ರೀತಿ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಆ ಒಂದು ಪ್ರಶ್ನೆ. ಕಾಲಾನುಕ್ರಮ ನೋಡಿ, 1ನೇದು ವಿಕ್ರಮ ಶಕೆ, 2ನೇದು ಮಹಾವೀರನ ಜನನ, ಅದೇ ರೀತಿ 3ನೇದು ಭಾಸ್ಕರ್ ಕದನ, JVP ಸಮಿತಿ, ಅದು 4ನೇದಾಗುತ್ತೆ. ಇವಾಗ ಇಲ್ಲಿ ಮ್ಯಾಪ್ ನೋಡಿ, ಹಂಪಿ, ಕಲ್ಕತ್ತಾ, ಕಂಚಿ ಮತ್ತು ದೇವಗಿರಿ. ಇದು ಕೂಡ ದೇವಗಿರಿ ಅನ್ನೋದು ಮ್ಯಾಪ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಥಳ
ತಕ್ಷಶಿಲಾ ಅದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ 10 ಅಂಕದ ಪ್ರಶ್ನೆಯಲ್ಲಿ ಬ್ಲೈಂಡ್ ವಿದ್ಯಾರ್ಥಿಗಳು ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ನೋಡಿ, ನಾನು ಯಾವ್ಯಾವ ಕ್ವಶನ್ಸ್ಗಳು ಹೇಳಿದ್ದೀನಲ್ಲ ಆ ಎಲ್ಲ ಕ್ವಶನ್ಸ್ಗಳು ಓದಬೇಕಾಗುತ್ತೆ. ನೀವು ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಬ್ಸರ್ವ್ ಮಾಡಿ ಓನ್ಲಿ ಯಾವ ರೀತಿಯಲ್ಲಿ ಇಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನಿಮಗೆ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, MCQ ಕ್ವಶನ್ಸ್, ಹೊಂದಿಸಿ ಬರೆಯಿರಿ, ಮತ್ತು ಅವೇ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿರುತ್ತೆ ಆಲ್ಮೋಸ್ಟ್. ಇಲ್ಲಿ ಕಾಲಾನುಕ್ರಮ ಈ ಒಂದು ಪ್ರಶ್ನೆಗೆ ಆನ್ಸರ್ ಇಲ್ಲಿ ನೋಡಿ, ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಈ ಒಂದು ಪ್ರಶ್ನೆಗೆ ಆನ್ಸರ್. ಅದೇ ರೀತಿ ಅಬ್ಸರ್ವ್ ಮಾಡಿ, ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ಏಕೆ ಕರೆಯಲಾಗಿದೆ, ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಕೇಳಿದ್ದಾರೆ. ಆ ಒಂದು ಪ್ರಶ್ನೆಯಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ಆಲ್ರೆಡಿ ನಾನು ಏನು ಹೇಳಿದ್ದೀನಲ್ಲ, ಕೀ ಆನ್ಸರ್ ಮಾಡಿದ್ದೀನಲ್ಲ ಇವಾಗ 80/80ನಲ್ಲಿ, ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು 2 ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ದೀವಿ, ಇದು 3ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿದೆ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ 2 ಕಣಿವೆಗಳನ್ನು ಹೆಸರಿಸಿ ಅಂದ ತಕ್ಷಣ ಖೈಬರ್ ಮತ್ತು ಬುಲಾನ್, ಮತ್ತು ಇತಿಹಾಸ ಮತ್ತು ಇತಿಹಾಸ ಪೂರ್ವ ನಡುವಿನ ಕಾಲ ವ್ಯತ್ಯಾಸ ಕೇಳಿದ್ದಾರೆ. ಪ್ಯಾಲಿಯೋಲಿಥಿಕ್ ಅಂದ ತಕ್ಷಣ ಹಳೆಯ ಶಿಲಾಯುಗ. ವೈದಿಕ ಕಾಲದ ಯಾವುದಾದ್ರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂದಿದ್ದಾರೆ. ಘಾಗರಿ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಲೋಪಮುದ್ರ ಆಗಿರ್ಬೋದು, ಅಥವಾ ಯಾವುದಾದ್ರೂ 2 ಬರಿಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ಇವೆಲ್ಲ ಪ್ರಶ್ನೆ, ತಾಜ್ ಮಹಲನ್ನು ಯಾರು ನಿರ್ಮಿಸಿದರು, ಅದು ಎಲ್ಲಿದೆ ಆಯಿತಾ, ಸೊ ಆಗ್ರಾದಲ್ಲಿದೆ, ಶಹಜಾನ್ ಕಟ್ಟಿಸಿದನು, ಈ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ಆಯಿತಾ. ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಅಷ್ಟೇ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಬಂದಿದೆ. ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿ, ಮತ್ತೆ ರಿಪೀಟ್ ಆಗಿದೆ ನೋಡಿ. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್. ಬಸವೇಶ್ವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಚರ್ಚಿಸಿ, ವೆರಿ ಇಂಪಾರ್ಟೆಂಟ್ ಆಯಿತಾ. 30, 31, 32 5 ಅಂಕದ ಪ್ರಶ್ನೆಯಲ್ಲಿ ಈ 3 ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಇವಾಗ ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ, ಗೌತಮ್ ಬುದ್ಧನ ಜೀವನ ಹಾಗೂ ಬೋಧನೆಗಳನ್ನು ಚಿತ್ರಿಸಿ ಅಂತ ಹೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿಷದಪಡಿಸಿ. ಅದೇ ರೀತಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರ ನೋಡಿ. 34, 35, 36, 37 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೇಳಿಬಿಟ್ಟಿದ್ದಾರೆ ಅವರು 10 ಅಂಕದ ಪ್ರಶ್ನೆಯಲ್ಲಿ. ಇವೇ ಕ್ವಶನ್ ರಿಪೀಟ್ ಆಗ್ತದೆ, ನೀವು ಕೂಡ ನೋಡ್ತಾ ಇದ್ದೀರಾ. ಇದಲ್ಲದೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಟೋಟಲ್ ಆಗಿ 4 ಮಾದರಿ ಪ್ರಶ್ನೆ ಪತ್ರಿಕೆ ನಾವು ನೋಡ್ದಂಗೆ ಆಗುತ್ತೆ. ಇಲ್ಲಿ ಕಾಲಾನುಕ್ರಮ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟಿದ್ದೇನೆ, ಆನ್ಸರ್ ನೋಡ್ಕೊಳ್ಳಿ. ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗಿದೆ, ಈ ಒಂದು ಪ್ರಶ್ನೆ. ವೈ ಇಸ್ ಕಾಲ್ಡ್ ಗೋಲ್ಡನ್ ಏಜ್ ಇನ್ ಇಂಡಿಯನ್ ಹಿಸ್ಟ್ರಿ, ಈ ಒಂದು ಪ್ರಶ್ನೆ ಮತ್ತೆ ರಿಪೀಟ್ ಆಗಿರುವಂಥ ಪ್ರಶ್ನೆ. ಅಂದರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ನೇಹಿತರೆ ಇವೆಲ್ಲ ಆಯಿತಾ. ಇಷ್ಟು ನಿಮಗೆ 5 ಮಾರ್ಕ್ಸ್ನಲ್ಲಿ ಮತ್ತು 10 ಮಾರ್ಕ್ಸ್ನಲ್ಲಿ ಅವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಕ್ವಶನ್ಸ್ಗಳು ಎಲ್ಲವೂ ಓದ್ಕೊಂಡು ಬಿಡ್ರಿ, ಯಾಕೆಂದರೆ ಇವೇ ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ. ನಾನು 80/80 ವಿಡಿಯೋ ಏನು ಮಾಡಿದ್ದೀನಲ್ಲ, ಅಲ್ಲಿ 2 ಅಂಕದ ಪ್ರಶ್ನೆ, MCQ ಕ್ವಶನ್, ಕಾಲಾನುಕ್ರಮ ಎಲ್ಲವೂ ಹೇಳಿಬಿಟ್ಟಿದ್ದೇನೆ. ಅಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಯಲ್ಲ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಈ ಒಂದು ನಿಮ್ಮ ಪ್ರಿಪೇರ್ಟ್ರಿ ಪರೀಕ್ಷೆಯಲ್ಲಿ ಅಬ್ಸರ್ವ್ ಮಾಡಿದೆ, ನಾನು ಇವಾಗ ಅನಲೈಸ್ ಮಾಡಿದ್ದೀನಲ್ಲ ನಿಮ್ಮ ಜೊತೆ, ಇವಾಗ ನೋಡ್ತಾ ಇದ್ದೀನಲ್ಲ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಹೇಳಿರುವಂಥ 80/80 ವಿಡಿಯೋನಲ್ಲಿ ಹೇಳಿರುವಂಥ ಪ್ರಶ್ನೆಗಳೇ ಇಲ್ಲಿ ರಿಪೀಟ್ ಆಗಿಬಿಟ್ಟಿದೆ ನಿಮಗೆ. ಸೊ ಇಲ್ಲಿ ಕಾಲಾನುಕ್ರಮ ಪ್ರಶ್ನೆಗೆ ಆನ್ಸರ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ದಾರಾ ಸಮಿತಿಯ ರಚನೆ, ಸಮುದ್ರಗುಪ್ತ ಮೌರ್ಯನ ಸಲ್ಲೇಖನ, ಪ್ಲಾಸಿ ಕದನ, ಗೊಂಡಾವನದ ದಿಗ್ವಿಜಯ. ನೋಡಿ, ಇದು ಕಾಲಾನುಕ್ರಮದಲ್ಲಿ ಇಲ್ಲಿ ನಾನು ಕರೆಕ್ಟ್ ಮಾಡಿ ಕೊಟ್ಟಿದ್ದೇನೆ. ಇದಕ್ಕೆ ಆನ್ಸರ್ ಯಾವುದು ಬರುತ್ತೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಕಂಚಿ, ತಕ್ಷಶಿಲಾ ಇದು ಸ್ಥಳಗಳಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿದರ್ ಮತ್ತು ಬಾಂಬೆ ಬರಲ್ಲ, ಆಗ್ರಾ ಬರಲ್ಲ, ಡೋಂಟ್ ವರಿ. ಸೊ ಕಂಚಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಥಳಗಳಲ್ಲಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ ಬೇರೆ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇವೆಲ್ಲ ಆಯಿತಾ. ಇಲ್ಲಿ ಕಾಲಾನುಕ್ರಮ ಏನು ಕೊಟ್ಟಿದ್ದೀನಲ್ಲ, ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ನಿಮಗೆ ಪಕ್ಕದಲ್ಲಿ ಶೋ ಆಗ್ತಾ ಇರುತ್ತೆ. 1ನೇದು ಚಂದ್ರಗುಪ್ತ ಮೌರ್ಯನ ಸಲ್ಲೇಖನ, 2ನೇದು ಗೊಂಡಾವನದ ದಿಗ್ವಿಜಯ, 3ನೇದು ಪ್ಲಾಸಿ ಕದನ, 4ನೇದು ದಾರಾ ಸಮಿತಿಯ ರಚನೆ ಆಗುತ್ತೆ. ಇವೇ ಮೇನ್ ಕ್ವಶನ್ಸ್ಗಳಾಗಿರುತ್ತೆ 5 ಮಾರ್ಕ್ಸ್, 10 ಮಾರ್ಕ್ಸ್, 2 ಮಾರ್ಕ್ಸ್ನಲ್ಲಿ. ಸ್ನೇಹಿತರೆ ಇಲ್ಲೊಂದು ಕ್ವಶನ್ ಇದೆ, ಅಬ್ಸರ್ವ್ ಮಾಡಿ ಕ್ವಶನ್ ಪೇಪರ್. ಚೋಳರ ಗ್ರಾಮಾಡಳಿತವನ್ನು ವರ್ಣಿಸಿ, ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ಬರೆಯಿರಿ, ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು. ನೋಡಿ, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಇವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ. 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿವರಿಸಿ. ಅದೇ ರೀತಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು, ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಪ್ರಶ್ನೆ. ನೋಡಿ, 10 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ ಮತ್ತೆ ಇಲ್ಲಿ ರಿಪೀಟ್ ಆಗಿದೆ. 1ನೆಯ ಪಾನಿಪತ್ ಕದನ ಮತ್ತು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ, ಸೈಮನ್ ಆಯೋಗ, ಅದೇ ರೀತಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ. ಇಲ್ಲಿ ಈ ಕಾಲಾನುಕ್ರಮ ಪ್ರಶ್ನೆಗೆ ಆನ್ಸರ್ 1ನೇದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ,
ಎರಡನೇದು 1ನೆಯ ಪಾನಿಪತ್ ಕದನ, ಸೈಮನ್ ಆಯೋಗ 3ನೇದು, 4ನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ. ಇಷ್ಟು ನಿಮಗೆ MCQ ಕ್ವಶನ್ಸ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇವೆಲ್ಲ ಇಂಪಾರ್ಟೆಂಟ್ ಆಗಿತ್ತು ಆಯಿತಾ. 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿದೆ ಮತ್ತೆ. ಸೊ ಆಲ್ಮೋಸ್ಟ್ ಅವೇ ಕ್ವಶನ್ಸ್ಗಳು ಇಲ್ಲಿ ಕೇಳಿದ್ದಾರೆ, ಮತ್ತೇನಿಲ್ಲ ಆಯಿತಾ. ನೋಡಿ ಅದೇ ಹಿಂದೆ ಮುಂದೆ ಮಾಡಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಕೂಡ ಅದೇ ರೀತಿ ಕ್ವಶನ್ಗಳು ಕೇಳಿದ್ದಾರೆ. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಬಹಳ ಈಸಿಯಾಗಿ ಕ್ವಶನ್ಸ್ಗಳು ಬರುತ್ತೆ ಇತಿಹಾಸದಲ್ಲಿ. ನಾವು ಇವಾಗ ಏನು ನೋಡಿದೆಯಲ್ಲ 2 ಅಂಕದ ಪ್ರಶ್ನೆ, 5 ಮಾರ್ಕ್ಸ್, 10 ಮಾರ್ಕ್ಸ್ ಮತ್ತು ಕಾಲಾನುಕ್ರಮ, MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಈ ಎಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಫೈನಲ್ ಎಕ್ಸಾಮಲ್ಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.